Hello, hi, welcome and welcome back to my YouTube ಚಾನಲ್. ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ಮುಂಚೆನೇ ನೋಡ್ಬೋದು. ಆ್ಯಂಡ್ ಇದು ಬಂದು ಆಷಾಢ ಶುಕ್ರವಾರ ಏನೇನಾಯಿತು ಅನ್ನೋ ವಿಡಿಯೋ ಇದು. ನಾನು ಬೆಳಗ್ಗೆನೇ ಎದ್ದು ಮಾರ್ನಿಂಗು ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ ಹೊಸದಾಗಿ. ಅದು ವರ್ಕ್ ಆಯಿತು ಅಂತ ಹೇಳಿದ್ರೆ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಹೊರಗಡೆ ಎಲ್ಲ ನೀರು ಬಂದಿತ್ತು, ಸೊ ಹಾಗಾಗಿ ಹೊರಗಡೆ ಎಲ್ಲ ಕಂಪ್ಲೀಟಾಗಿ ಶುಕ್ರವಾರ ಆಯ್ತಲ್ವ, ಹಾಗಾಗಿ ತೊಳೆಯೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಎಲ್ಲ ನೀರು ಹಾಕಿ ತೊಳಿತಾ ಇದ್ದೆ. ಇದು 2ನೇ ಶುಕ್ರವಾರದ ವಿಡಿಯೋ. ಮೊದಲನೇ ಶುಕ್ರವಾರ ನಾವು ಮಾಡೋಕ್ಕಾಗಿಲ್ಲ, ಯಾಕೆಂತ ಹೇಳಿದ್ರೆ ನಾವು ಮನೇಲೇ ಇರಲಿಲ್ಲ, ಬ್ಯಾಂಗ್ಳೂರು ಹೋಗಿದ್ವಿ. ನಾನು ಅದು ಯಾಕೆ ಅಂತ ಹೇಳಿ ಇನ್ನೊಂದು ವಿಡಿಯೋ ಏನಾದ್ರು ಮಾಡಿದ್ರೆ ನಾನು ಅದರಲ್ಲಿ ಹೇಳ್ತೀನಿ ಯಾಕೆ ಮಾಡಿಲ್ಲ ಏನಾಯಿತು ಅಂತ ಹೇಳಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋಲ್ಲಿ ಹೇಳ್ತೀನಿ. ಹಾಗೆ ಹೊರಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಅಲ್ಲೂ ರಂಗೋಲಿ ಹಾಕಿದೆ. ಸಿಂಪಲ್ಲಾಗೇ ಹಾಕಿದೆ ರಂಗೋಲಿ. ಸಿಂಪಲ್ಲಾಗಿದ್ದರೂ ನನಗಂತೂ ತುಂಬ ಇಷ್ಟ ಆಯಿತು ರಂಗೋಲಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮಾರ್ನಿಂಗ್ ಅಮ್ಮ ಮುದ್ದೆ ಮತ್ತು ಮೊಳಕೆ ಕಾಳಂದು ಸಾಂಬಾರು ಮಾಡಿದರು, ಸೊ ಹಾಗಾಗಿ ಅದನ್ನೇ ಮಾರ್ನಿಂಗೇ ತಿಂದ್ವಿ. ಏನಪ್ಪ ಮಾರ್ನಿಂಗ್ ಮುದ್ದೆನ ಅನ್ಕೋತಾ ಇದ್ದೀರಾ? ಒಂದೊಂದು ಸಲ ಯಾವಾಗಲಾದ್ರೂ ರೇರಾಗಿ ಮಾಡಿಬಿಡ್ತಾರೆ, ನಾವು ತಿನ್ಕೊಬಿಡ್ತೀವಿ. ಆ್ಯಂಡ್ ಅವಕ್ಯಾಡೋ ತಂದಿದ್ದೆ ನಾನು ಬ್ಯಾಂಗ್ಳೂರು ಹೋದಾಗ. ಇದು ನನಗೆ ಗೊತ್ತೇ ಇರಲಿಲ್ಲ, ಇದು ಕಾಯೇ ಇದೆ. ಬಟ್ ಒಂದು ಸಲ ಹಾಗೆ ಜ್ಯೂಸ್ ಮಾಡಿಕೊಟ್ಟಿದ್ದೆ ಮಿಲ್ಕ್ ಶೇಕ್ ಥರ, ಡ್ಯಾಡಿಗೆ ಇಷ್ಟ ಆಗಿತ್ತು, ಹಾಗಾಗಿ ಮತ್ತೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಬಟ್ ಕಾಯೇ ಇದೆ ಅದು. ಬಟ್ ಟೇಸ್ಟ್ ಅವ್ರಿಗೆ ಇಷ್ಟ ಆಯಿತು. ಕಾಯಿದ್ರೆ ಸ್ವಲ್ಪ ಕಹಿನೂ ಬರುತ್ತೆ, ಟೇಸ್ಟ್ ಇಷ್ಟ ಆಯಿತು ಅಂತ ಹೇಳಿ ಮಾಡು ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಜ್ಯೂಸ್ ಮಾಡಿಕೊಂಡು ನಾನು ಈಗ ಜಮೀನ್ ಹತ್ರನೂ ತೊಗೊಂಡೋಗ್ತೀವಿ ಅಲ್ಲೇ, ಯಾಕಂದರೆ ಕೆಲಸ ಇದೆ ಅಲ್ಲಿ ಸ್ವಲ್ಪ, ಬರೋಕ್ಕೆ ಹೇಳಿದ್ದಾರೆ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ಅಲ್ಲೇ ಮಾಡ್ಕೊಂಡು ತೊಗೊಂಡೋಗೋಣ ಅಂತ ಹೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಹಾಂ ಕಾಯಿ ಅದೇ ಕಾಯಿ ನೀವು ತಂದಾಗಿಂದ ಆಚೆ ಇಟ್ಬಿಟ್ಟಿದ್ದೆ, ಅದು ಪಾಡುಗಡ ಅಣ್ಣ. ಏನಿಲ್ಲ, ಅದು ಮಿಕ್ಸಿಗೆ ಹಾಕಿದ್ರೆ ಅದ್ರ ಸಮೇತನೇ ಪುಡಿ ಹಾಕಿದ್ರು. ಮೇಲ್ಗಡೆ ಮಾಡಿ ನೋಡೋಣ, ಹಲ್ವಾ ಸಂಡೆ ಬರ್ತಿರಲ್ಲ. ಆ್ಯಂಡ್ ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ನಮ್ಮ ಜಮೀನ್ ಕಡೆಗೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ. ಕಣ್ಣು ಕಾಣ್ತಾ ಇದೆಯಾ? ಕಣ್ಣು ಅಂತಾರೆ. ಅಯ್ಯೋ ಸೀರಿಯಸ್ ಆಗಿ ಹಂಗೆ ಕೇಳಿದೆ. ಈಗ ನೀನು ನನಗೆ ಕಣ್ಣು ಕಾಣಿಸ್ತೈತ ಅಂತ, ನನ್ನ ಕಣ್ಣು ಕಾಣಿಸ್ತೈತ ಅಂತ. ಕಣ್ಣು ಅಂತಾರೆ. ಇದು ಮೇಲೆ ನೋಡ್ಬೇಕು, ಮಾಮೂಲಿ ಸೀಮೆ ಹೇಳ್ತಾರೆ. ಇವತ್ತು ಅಂತರ ಬೆಳೆಯಾಗಿ ಬೆಳೀತಾ ಇದೀವಿ, ನೋಡೋಣ, ಟ್ರೈ ಮಾಡೋಣ ಅಂತ. ಇಷ್ಟೋ ತಾನೇ ಆಗಿರ್ಲಿಲ್ವಾ ಎಲ್ಲ ಈಗ ಇದು ಮೇಲೆ. ಓ ಇದಕ್ಕೂ ರೆಡಿ ಚಿಗ್ರಿರುತ್ತೆ ಹಿಂಗೆ ಸೀಮೆ ಹುಲ್ ಥರ. ನೋಡು, ನೀರು ಬರೋದೆಲ್ಲ ಮಾಡಬೇಕು. ಎಷ್ಟು ಡಿಸ್ಟೆನ್ಸು? ಇಷ್ಟಿರಲಿ. ಆ್ಯಕ್ಚುಲಿ ಅದು ನೀರು ಒಂದು ಇದ್ರ ನೀರು ಮಧ್ಯದಲ್ಲಿ ನಡಬೇಕು. ಹಾಂ, ಅದು ಅಲ್ಲಿ ನೆಡಕ್ಕೆ ಆಗ್ತಾರಲ್ಲ, ಅದಕ್ಕೆ ಅದನ್ನ ಮಾತಾಡ್ತಾರೆ. ಸರಿ ಹೋಗುತ್ತೆ. ಅದಿಂಗೆ ಮಧ್ಯ ಒಂದು ಗಿಡ ನೇರ ಒಂದು. ನೀರು ಹೋಗುತ್ತೆ ನೋಡಿ, ಈ ಲೆವೆಲ್ಗೆ ನೆಡಬೇಕು. ಸರಿ ಕೊಡು.
ಮೇ ಬಿ ಎಲ್ಲರೂ ಅನ್ಕೋತಾರೆ ಏನು ಯಾವಾಗಲೂ ಈ ಡ್ರೆಸ್ಸಲ್ಲೇ ಇರ್ತಾರೆ ಅಂತ ಹೇಳಿ, ಬಟ್ ನನಗೆ ಗೊತ್ತು ರಿಯಾಲಿಟಿ ಏನಂತ ಹೇಳಿ. ಹಾಗಾಗಿ ನಾನು 2 ಪೇರ್ನ ಇಟ್ಕೊಬಿಟ್ಟಿದ್ದೀನಿ. ನಾನು ಕೆಲ್ಸಕ್ಕೆ ಹೋದರೆ ನಮ್ಮ ಜಮೀನಲ್ಲಿ ಆ 2 ಡ್ರೆಸ್ನೇ ನಾನು ಯೂಸ್ ಮಾಡೋದು. ಯಾಕಂತ ಹೇಳಿದ್ರೆ ಬಾಳೆ ಗಿಡದ ಸ್ಟೇನು ಒಂದ್ಸಲ ಆದರೆ ಅದನ್ನು ಹೋಗೋದು ಕಷ್ಟ. ಏನು ಬ್ಲ್ಯಾಕ್ ಆಗಿ ಅದು ಹಾಗೆ ಉಳ್ಕೊಬಿಡುತ್ತೆ. ಆ್ಯಂಡ್ ಇದು ಆಲ್ರೆಡಿ ಇದೆಲ್ಲ ಯೂಸ್ ಮಾಡಿರೋದ್ರಿಂದ ನಾನು ಗೊತ್ತಾಯ್ತಲ್ವ, ಒಂದ್ಸಲ ಗೊತ್ತಾದ್ಮೇಲೆ ಸೊ ಯಾರು ಒಂದೊಂದು ಸಲನೂ ಡಿಫ್ರೆಂಟ್ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ 2 ಪೇರ್ಸ್ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ನಮ್ಮ ಮಮ್ಮಿನೂ ಆ ಕಾಡಕ್ಕೆ ಇಳಿದ್ರು. ನಾನು ತೋರಿಸ್ಕೊಟ್ಟಿದ್ದೆ ಈಗ ನೆಡಬೇಕು ಅಂತ, ಬಟ್ ಉಲ್ಟಾ ನೆಟ್ಬಿಟ್ಟಿದ್ದಾರೆ. ಇನ್ನೊಂದು ಸಲ ಅದನ್ನು ಕರೆಕ್ಟ್ ಮಾಡ್ತಾಯಿದ್ದಾರೆ. ಅಯ್ಯೋ ಇಷ್ಟೇನಾ, ನೆಟ್ಬಿಡೋಣ ಬಿಡು ಬೇಗ ಅಂತ ಹೇಳಿಬಿಟ್ಟೆ. ಬಟ್ ಮಾಡಿದಾಗ್ಲೇ ಕೆಲಸ ಗೊತ್ತಾಗೋದು ಆ ಕೆಲಸಕ್ಕೆ ಎಷ್ಟು ಶ್ರಮ ಬೇಕು ಅಂತ ಹೇಳಿ. ಆ್ಯಂಡ್ ನೆಟ್ಬಿಟ್ಟು ನಾನು ಈವ್ನಿಂಗ್ ಬಂದಾಗ ನನಗೆ ಎಲ್ಲೆಲ್ಲಿ ಪೇಯ್ನ್ ಆಯಿತು ಅಂತ ಹೇಳಿದ್ರೆ ಯಪ್ಪ ಗೊತ್ತೇ ಆಗಲ್ಲ. ರೂಢಿ ಇರಬೇಕು ಎಲ್ಲ ಕೆಲಸ ಮಾಡಿ. ಇದೆಲ್ಲನೂ 1 ದಿನ 2 ದಿನ ಯಾವಾಗಲೂ ಆಗುತ್ತೆ, ಮತ್ತೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಅದು ಆಗಾಗ ಈ ಥರ ಕೆಲಸ ಮಾಡಿದಾಗೆಲ್ಲ ಪೇಯ್ನ್ ಬಂದೇ ಬರುತ್ತೆ. ಬಟ್ ನನ್ನ ಹಸ್ಬೆಂಡು ಕ್ವಿಕ್ಕಾಗಿ ಫಾಸ್ಟಾಗೆಲ್ಲ ಮಾಡಿಬಿಡ್ತಾರೆ, ಅವ್ರಿಗೆ ರೂಢಿ ಇರೋದ್ರಿಂದ. ದೆನ್ ಇಲ್ಲಿ ನನಗೆ ನೀರು ಹಾಯ್ಸೋಕ್ಕೆ ಹೇಳಿದ್ರು. ಅವ್ರ ಫಾರ್ಮ್ ಹತ್ರ ಹೋಗ್ತೀನಿ, ನೀವು ಹುಷಾರಾಗಿ ನೀರು ಹಾಯಿಸ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಅದು ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಹೇಳ್ತಾ ಇರ್ತಾರೆ ನಮಗೆ, ಏನೂ ಇಲ್ಲ ನೋಡಿ ಮಾಡಿ ತಿಳಿ ಅಂತ ಹೇಳಿ. ಹಾಗೆ ನೋಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಮಾಡುವಾಗ. ಆ್ಯಂಡ್ ಈಗ ಮಾಡಿ ಕಲ್ತ್ಕೊತಾ ಇದ್ದೀನಿ ಅಷ್ಟೇ. ನಾವು ಮನೆಗೆ ಬರೋಷ್ಟರಲ್ಲೇ ಅರೌಂಡ್ 4:35 ಆಗಿಬಿಟ್ಟಿತ್ತು. ಆ್ಯಂಡ್ ಬಂದು ಬೇಗ ಇನ್ನೊಂದು ಸಲ ಕಸ ಗುಡಿಸಿ ಮನೆ ಒರೆಸಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇದೆಲ್ಲ ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆ ಮಾಡಿ ಮುಗಿಸಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗೋಣ. ಲಾಸ್ಟ್ ವೀಕ್ ಹೋಗೋಣ ಅಂತ ಇದ್ವಿ, ಆಗಿಲ್ವಲ್ಲ. ಸೊ ಈ ಸಲಿನಾರು ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬಂದ್ವಿ. ದೇವ್ರ ದರ್ಶನ ಆಯಿತು. ಆ್ಯಂಡ್ ಒಂದೇ ಬೇಡಿಕೆ ನಂದು, ಏನು ಅಂತ ಹೇಳಿದ್ರೆ ಈಗಿರೋ ಲೈಫ್ ಸ್ಟೈಲ್ಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡು ತಾಯಿ ಅಂತ ಹೇಳಿಕೊಂಡು ಅಷ್ಟೇ. ಈಗ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ಅಂತ ಬೇಡ್ಕೊಳ್ತಾ